ಈ ಎಲೆ ತಾಗಿದ್ರೆ ಸಾಕು ಎಷ್ಟೇ ವರ್ಷಗಳಿಂದ ಬಂದಿರುವಂಥ ಬಂಗಾಗಿದ್ರೂ ಕೂಡ ಮಾಯವಾಗತ್ತೆ. ಸ್ವಲ್ಪ ಕೂಡ ಕಲೆ ಉಳಿಯದೆ ಮುಖ ಅನ್ನುವಂಥದ್ದು ಬೆಳ್ಳಗಾಗಿ ಹೊಳೆಯತ್ತೆ. ಮುಖದಲ್ಲಿ ಒಂದು ಸಣ್ಣ ಚುಕ್ಕೆ, ಮೊಡವೆ ಕಲೆಗಳು ಕೂಡ ಉಳಿಯೋದಿಲ್ಲ. ಎಲ್ಲೂ ನಿಮಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಕಲೆಗಳು ಏನೇನು ಉಳಿಯೋದಿಲ್ಲ. ಅಷ್ಟು ನೀಟಾಗಿ ರಿಮೂವ್ ಮಾಡಿ ನಿಮ್ಮ ಮುಖವನ್ನು ಕನ್ನಡಿಯಂತೆ ಹೊಳೆಯುವಂತೆ ಮಾಡುತ್ತೆ. ನಮ್ಮ ಸ್ಕಿನ್ ಅನ್ನುವಂಥದ್ದು ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ. ಜೊತೆಗೆ ತುಂಬ ಸಾಫ್ಟ್ ಆಗುತ್ತೆ. ಯಾವುದೇ ರೀತಿಯ ಒಂದು ಮೊಡವೆ ಕಲೆಗಳು, ಕಪ್ಪು ಚುಕ್ಕೆಗಳು ಅಥವಾ ತುಂಬ ಹೆಚ್ಚಾಗಿರುವಂಥ ಪಿಗ್ಮೆಂಟೇಷನ್ನ ಸಮಸ್ಯೆ ಏನು ಕೂಡ ಉಳಿಯೋದಿಲ್ಲ. ಜೊತೆಗೆ ತುಂಬ ಒಂದು ಏಜಿಂಗ್ನ ಸಮಸ್ಯೆ ಏನಾದರೂ ಕಾಡ್ತಾ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಏಜಿಗೆ ಮುಂಚೆನೇ ನಮ್ಮ ಚರ್ಮ ಜೋತು ಬೀಳ್ತಾ ಇದೆ, ಸ್ಕಿನ್ ಡಲ್ ಆಗಿದೆ ಅಂತಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ಈ ರೀತಿಯ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸಾಮಾನ್ಯವಾಗಿ ಈ ಒಂದು ಎಲೆಯನ್ನು ನೀವೆಲ್ಲರೂ ಕೂಡ ನೋಡಿರ್ತೀರ, ಎಲ್ಲರೂ ಮನೆ ಹತ್ತಿರ ಕೂಡ ಇರುತ್ತೆ. ತುಂಬಾ ಔಷಧಿಯ ಗುಣಗಳನ್ನು ಒಳಗೊಂಡಿರೋವಂಥ ಒಂದು ಎಲೆ ಅಂತಲೇ ಹೇಳ್ಬೋದು. ಇದು ದೊಡ್ಡಪತ್ರೆ ಎಲೆ ಅಂತಲೇ ಹೇಳ್ಬೋದು. ನೋಡಿದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಅಥವಾ ಇದನ್ನು ಸಾಂಬ್ರಾಣಿ ಎಲೆ ಅಂತೇಳಿ ಕೂಡ ಕರೀತಾರೆ. ಈ ಒಂದು ಎಲೆ ತುಂಬಾ ಔಷಧಿಯ ಗುಣಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಶೀತ, ನೆಗಡಿ, ಕೆಮ್ಮು, ಜ್ವರ ಏನಾದರೂ ಹೆಚ್ಚಾಗಿ ಬರ್ತಾ ಇದ್ದರೆ, ದೇಹ ವಿಪರೀತ ಉಷ್ಣತೆ ಹೆಚ್ಚಾಗಿದ್ದರೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುವಂಥ ಒಂದು ಔಷಧಿ ಗುಣಗಳನ್ನು ಒಳಗೊಂಡಿರುವಂಥ ಎಲೆ. ಇನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಇದರಲ್ಲಿ ನಾವು ಚಟ್ನಿಗಳನ್ನು ಅಥವಾ ತಂಬುಳಿ ಈ ರೀತಿ ರೆಸಿಪಿಗಳನ್ನು ಕೂಡ ಮಾಡಿಕೊಂಡು ನಾವು ಸೇವನೆ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಅನೇಕ ಒಂದು ಉಪಯೋಗವನ್ನು ಒಳಗೊಂಡಿರುವಂಥ ಈ ಒಂದು ಎಲೆ ಏನಿರುತ್ತೆ, ಇದನ್ನು ನಾವು ನಮ್ಮ ಮುಖಕ್ಕೆ, ನಮ್ಮ ಸ್ಕಿನ್ನಿನ ಸಮಸ್ಯೆಗಳಿಗೆ ಅಪ್ಲೈ ಮಾಡ್ತಾ ಬಂದರೆ, ಅದರಲ್ಲೂ ಮುಖ್ಯವಾಗಿ ಬಂಗಿನ ಸಮಸ್ಯೆಗೆ ಹೆಚ್ಚಾಗಿ ನಮಗೆ ವರ್ಷಗಳಿಂದ ಬಂಗಿನ ಸಮಸ್ಯೆ ಹೆಚ್ಚಾಗಿದೆ, ಮುಖದ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ, ಎದ್ದು ಕಾಣ್ತಾ ಇದೆ ಬಂಗು ಅಂತಂದರೆ ಈ ಒಂದು ಎಲೆಯನ್ನು ಹಚ್ಚುತ್ತಾ ಬನ್ನಿ. ತುಂಬ ಬೇಗನೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ಬಂಗು ನಮ್ಮ ಮುಖದಲ್ಲಿ ಇತ್ತು ಅನ್ನುವಂಥದ್ದನ್ನೇ ನೀವು ಮರ್ತೋಗ್ತೀರಾ. ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ, ಒಳ್ಳೆ ಹೊಳಪು ಬರುತ್ತೆ ನಮ್ಮ ಚರ್ಮದಲ್ಲಿ. ಅಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಈ ಒಂದು ಎಲೆ ನೀಡುತ್ತೆ. ಇನ್ನು ನಾನಿಲ್ಲಿ ಒಂದು 5-6 ದೊಡ್ಡಪತ್ರೆ ಎಲೆ ಏನಿತ್ತು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆನಂತರನೇ ತೊಗೊಂಡಿದ್ದೀನಿ. ತುಂಬ ಧೂಳಿನಂಶ ಅದರಲ್ಲಿ ಇರುತ್ತೆ, ಹೊರಗಡೆ ಬೆಳೆದಿರೋದ್ರಿಂದ ಚೆನ್ನಾಗಿ ತೊಳೆದ್ಬಿಟ್ಟೆ ತೊಗೊಳ್ಬೇಕು. ಇಲ್ಲಾಂದರೆ ಮತ್ತಷ್ಟು ಸಮಸ್ಯೆಗಳು ನಮ್ಮ ಚರ್ಮದಲ್ಲಿ ಶುರುವಾಗುತ್ತೆ. ಹಾಗಾಗಿ ಆನಂತರ ಈ ಒಂದು ದೊಡ್ಡಪತ್ರೆ ಎಲೆಯ ಒಂದು ನಾನೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದರೊಟ್ಟಿಗೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಅಕ್ಕಿಯನ್ನು ಬಳಸ್ತೀರೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ಇನ್ನು ಅಕ್ಕಿಯನ್ನು ನಾವು ನಮ್ಮ ಮುಖಕ್ಕೆ ಅಂತೇಳಿ ಹಚ್ಚುತ್ತಾ ಬರೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ಸ್ಕಿನ್ನಿನ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ, ಸಾಫ್ಟ್ ಆಗುತ್ತೆ. ಮುಖ್ಯವಾಗಿ ತುಂಬ ನಮಗೆ ಡ್ರೈ ಸ್ಕಿನ್ ಆಗ್ತಾ ಇದೆ ಅಥವಾ ತುಂಬ ಏಜಿಂಗ್ನ ಸಮಸ್ಯೆ ಕಾಡ್ತಾ ಇದೆ, ನಮಗೆ ಏಜಿಗೆ ಮುಂಚೆನೇ ಚರ್ಮ ಜೋತು ಬಿದ್ದಿದೆ, ಡಲ್ ಆಗಿದೆ, ನೆರಿಗೆಗಳು ಬರ್ತಾ ಇದೆ ಅಂದರೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮುಖ್ಯವಾಗಿ ಬಂಗು ಕಡಿಮೆ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ಒಂದು ರೈಸ್ ಅಂತಲೇ ಹೇಳ್ಬೋದು. ನೋಡಿ, ಎರಡಕ್ಕೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ನಾನು ರುಬ್ಬಿ ತೊಗೊಂಡಿದ್ದೀನಿ. ಅದರ ಒಂದು ರಸ ಏನು ಬರುತ್ತೆ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕು. ಅಷ್ಟನ್ನು ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ನೋಡಿ, ತರಿ ಭಾಗ ಏನಿರುತ್ತೆ ಅದನ್ನು ನಾನಿಲ್ಲಿ ತೆಗೆದ್ಬಿಟ್ಟು ಅಕ್ಕಿ ಮತ್ತು ಈ ಒಂದು ರುಬ್ಬಿರೋಂಥ ಮಿಶ್ರಣದ ಸ್ವಲ್ಪ ರಸದ ರೀತಿ ಏನು ಬಂದಿರುತ್ತೆ ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೊಳ್ಬೇಕು. ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ರುಬ್ಬಿ ಅದರ ರಸವನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ತರಿ ಭಾಗ ಏನಿರುತ್ತೆ ಅದನ್ನೆಲ್ಲ ತೆಗೆದು ಹಾಕ್ಬಿಡೋಣ. ಇನ್ನು ಮಾಡಿಟ್ಕೊಂಡಿರೋಂಥ ಈ ಒಂದು ಮಿಶ್ರಣ ಏನು ರೆಡಿಯಾಗಿದೆ ಇದನ್ನು ನಾನಿಲ್ಲಿ ಒಂದು ಪುಟಾಣಿ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಮೀಡಿಯಮ್ ಫ್ಲೇಮ್ ಬೇಡ, ಇಲ್ಲಾಂದರೆ ಬೇಗನೆ ಸೀದ್ಬಿಡತ್ತೆ. ಹಾಗಾಗಿ ಇಲ್ಲ ಗಂಟುಗಳಾಗ್ಬಿಡತ್ತೆ. ಈ ಒಂದು ಅಕ್ಕಿ ಹಿಟ್ಟು ಕೂಡ ಇರೋದ್ರಿಂದ, ಅಂದರೆ ಅಕ್ಕಿಯನ್ನು ರುಬ್ಬಿ ತೊಗೊಂಡಿದ್ವಿ ಅದರ ಒಂದು ರಸ ಕೂಡ ಇರೋದ್ರಿಂದ ಇದು ತುಂಬ ಬೇಗನೆ ಗಂಟುಗಳಾಗ್ಬಿಡತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ರೀತಿ ಮಾಡ್ತಾ ಬರೋದ್ರಿಂದ, ನಾವು ಅಕ್ಕಿ ಕೂಡ ಹಾಕಿರೋದ್ರಿಂದ ತುಂಬ ಬೇಗನೆ ಅದು ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗ್ತಾ ಬರುತ್ತೆ. ನಿಧಾನವಾಗಿ ಫ್ಲೇಮನ್ನು ಕಡಿಮೆ ಉರಿನಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ರೀತಿ ತಿರ್ಸ್ತಾ ಬನ್ನಿ. ಒಂದು ಒಳ್ಳೆ ಕ್ರೀಮ್ ರೀತಿ ಅನಿಸುತ್ತೆ ನಿಮಗೆ ಕೈಗೆ. ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋವಂಥ ಹದಕ್ಕೆ ಬಂದಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು, ದೊಡ್ಡಪತ್ರೆ ಹಾಕಿರೋದ್ರಿಂದ ಅದರ ಬಣ್ಣ ನ್ಯಾಚುರಲ್ ಆಗಿ ಎಷ್ಟು ಒಂದು ಕಲರ್ ಬಂದಿದೆ ಅಂಥೇಳಿ. ತುಂಬ ಒಳ್ಳೆಯದು. ಖಂಡಿತವಾಗ್ಲೂ ಸ್ಕಿನ್ನಿಗಂತೂ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ನಾವು ಯಾವುದೇ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತರುವಂಥ ಕ್ರೀಮು ಅಥವಾ ಯಾವುದೇ ಮೆಡಿಸನ್ಗಳಿಗಿಂತ ಇದು
ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ದೊಡ್ಡಪತ್ರೆ ಎಲೆ ಮನೆಯಲ್ಲೇ ಇರುತ್ತೆ. ಅಕ್ಕಿ ಕೂಡ ನಾವು ರೆಗ್ಯುಲರಾಗಿ ಬಳಸ್ತಾ ಇರ್ತೀವಿ, ಮನೆಯಲ್ಲೇ ಸಿಕ್ಬಿಡತ್ತೆ. ಎರಡನ್ನೂ ಬಳಸ್ಕೊಂಡು ಸೂಪರಾಗಿರುವಂಥ ಒಂದು ಹೋಮ್ ಮೇಡ್ ಕ್ರೀಮನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ನೋಡಿ ಇದಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇದರ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ, ಜೊತೆಗೆ ತುಂಬ ಚೆನ್ನಾಗಿ ಗಟ್ಟಿ ಕೂಡ ಆಗಿದೆ. ನಾವು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಇದನ್ನು ಹೋಮ್ ಮೇಡ್ ಕ್ರೀಮ್ ಅಂತೇಳಿ ಅನ್ಬೋದು. ಹೊರಗಡೆ ದುಡ್ಡು ಕಟ್ಟು ತರೋಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ರೆಡಿಯಾಗಿದೆ. ಈಗ ಇನ್ನು ಈ ಒಂದು ಮಿಶ್ರಣವನ್ನು ನಾವು ಹಾಗೆಯೇ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದಕ್ಕೆ ಇನ್ನಷ್ಟು ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಇದು ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ತುಂಬ ಬೇಗನೆ ಬಂಗನೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಅಲೋವೆರಾ ಹಾಕ್ಕೊಳ್ತಾ ಇದ್ದೀನಿ, ಅಲೋವೆರಾ ಜೆಲ್ಲು. ಇದು ಕೂಡ ಅಷ್ಟೇ ನಮ್ಮ ಚರ್ಮವನ್ನು ಸಾಫ್ಟ್ ಮಾಡುತ್ತೆ. ತುಂಬ ಒಂಥರ ಒರಟಾಗಿದೆ, ಡಲ್ ಆಗಿದೆ ಅಂತಂದರೆ ಅದನ್ನೆಲ್ಲ ಕಡಿಮೆ ಮಾಡಿ ಮೊಡವೆ ಕಲೆಗಳು ಏನೇ ಇದ್ದರೂ ಎಲ್ಲವನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿ ಬೇಡ. ಚಳಿಗಾಲ ಆಗಿರೋದ್ರಿಂದ ತುಂಬ ಸ್ಕಿನ್ ಅನ್ನುವಂಥದ್ದು ಡ್ರೈ ಆಗ್ತಾ ಇರುತ್ತೆ, ಒಣಗ್ತಾ ಇರುತ್ತೆ, ಚರ್ಮ ಸುಲಿತಾ ಇರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆ. ಹಾಗಾಗಿ ಜೊತೆಗೆ ಕೊಬ್ಬರಿ ಎಣ್ಣೆ ನಾವು ಪ್ರತಿದಿನ ಹಚ್ಚುತ್ತಾ ಬರೋದ್ರಿಂದ ಚರ್ಮ ಜೋತು ಬೀಳೋದು ಕಡಿಮೆ ಆಗುತ್ತೆ. ಏಜಿಂಗ್ನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಅಂದರೆ ಈ ತುಟಿ ಹತ್ತಿರ ಆಗಿರ್ಬೋದು ಅಥವಾ ಕಣ್ಣಿನ ಹತ್ತಿರ, ಹುಬ್ಬಿನ ಮೇಲ್ಭಾಗದಲ್ಲಿ, ಹಣೆಯ ಮೇಲ್ಭಾಗದಲ್ಲಿ ಏನು ನೆರಿಗೆಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡುತ್ತೆ. ಚರ್ಮವನ್ನು ಟೈಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೊಬ್ಬರಿ ಎಣ್ಣೆ. ಜೊತೆಗೆ ಇನ್ಸ್ಟೆಂಟಾಗಿ ಗ್ಲೋ ಕೂಡ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೊಬ್ಬರಿ ಎಣ್ಣೆ ಹಚ್ಚುತ್ತಾ ಬರೋದ್ರಿಂದ ಬಂಗು ಅಥವಾ ಕಲೆಗಳು, ಕಪ್ಪು ಕಲೆಗಳು, ಚುಕ್ಕೆಗಳು, ಮೊಡವೆ ಕಲೆಗಳು ಏನೇ ಇದ್ದರೂ ಕೂಡ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲ ಕೂಡ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು. ಇದನ್ನೆಲ್ಲ ಕೂಡ ನಾವು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆ ಮಿಶ್ರಣದೊಟ್ಟಿಗೆ ಕೊಬ್ಬರಿ ಎಣ್ಣೆ, ಅಲೋವೆರಾ ಜೆಲ್ ಏನು ಹಾಕಿದೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ನಮ್ಮ ಒಂದು ಹೋಮ್ ಮೇಡ್ ಕ್ರೀಮ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ನೀವು ಹೊರಗಡೆ ಕೂಡ ಇಟ್ಕೊಳ್ಬೋದು. ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ ನೀವು 10-15 ದಿನ ಆರಾಮಾಗಿ ಬಳಸ್ಕೊಳ್ಬೋದು. ಹೊರಗಡೆ ಅಂದರೆ ಒಂದು 4-5 ದಿನ ಇದನ್ನು ಆರಾಮಾಗಿ ಇಟ್ಕೊಂಡು ಬಳಸ್ಕೊಳ್ಬೋದು. ಒಂದು ಪುಟಾಣಿ ಡಬ್ಬಿಗೆ ಹಾಕಿಟ್ಕೊಂಡ್ಬಿಡಿ. ಪ್ರತಿದಿನ ರಾತ್ರಿ ಇದನ್ನು ಹಚ್ಕೊಳ್ಬೇಕು. ಬೆಳಗ್ಗೆ ಹಚ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಹಚ್ಕೊಳ್ತೀವಿ ಅಂದರೆ ಹಚ್ಕೊಳ್ಬೋದು. ಆದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಇದನ್ನು ನಾವು ರಾತ್ರಿ ಸಮಯದಲ್ಲೇ ಹಚ್ಕೊಳ್ಬೇಕು. ಹಚ್ಚಿಬಿಟ್ಟು ಹಾಗೆಯೇ ಮಲ್ಕೊಳ್ಬೇಕು. ಬೆಳಗ್ಗೆ ಎದ್ದು ಉಗುರು ಬೆಚ್ಚಗಿರುವಂಥ ಬಿಸಿನೀರಲ್ಲಿ ನೀವು ಮುಖವನ್ನು ತೊಳಿತಾ ಬನ್ನಿ. ಒಂದೇ ಬಾರಿಗೆ ನಿಮಗೆ ಗೊತ್ತಾಗುತ್ತೆ, ಆ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಚರ್ಮ ತುಂಬ ಟೈಟ್ ಆಗಿರುತ್ತೆ, ಲೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ. ನೆರಿಗೆಗಳು, ಸುಕ್ಕುಗಳು ಏನೇ ಇದ್ದರೂ ಕಡಿಮೆ ಆಗಿ ಬಂಗೇನಿರುತ್ತೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಅಲ್ಲಿ ತುಂಬ ನಿಮಗೆ ಚರ್ಮ ಅನ್ನುವಂಥದ್ದು ವೈಟ್ ಆಗ್ತಾ ಬರುತ್ತೆ. ಅಂದರೆ ಮಾಮೂಲಿ ನಮ್ಮ ಸ್ಕಿನ್ ಏನಿರುತ್ತೆ ಅದೇ ರೀತಿಯಾಗಿ ಆಗ್ತಾ ಬರುತ್ತೆ. ಬಂಗು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಕಪ್ಪು ಕಲೆ ಚುಕ್ಕೆ ಏನೇ ಇದ್ದರೂ ಮಾಯ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನೀವೇ ಬಂದು ಕಮೆಂಟ್ ಮಾಡ್ತೀರಾ, ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು.